10 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಭಯ ಅನ್ನೋದು ಸಿದ್ದು ಬ್ಲಡ್ ನಲ್ಲೇ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಒಂದು ಕಡೆ ಭವಿಷ್ಯವನ್ನ ನುಡಿದಿರುವಂತದ್ದು. ಐದಲ್ಲ 10 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಭಯ ಅನ್ನೋದು ಸಿದ್ದು ಬ್ಲಡ್ ನಲ್ಲೇ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ, ಅವರು ಯಾವುದೇ ಕಾರಣಕ್ಕೂ ಕೂಡ ಹೆದರಲ್ಲ. ಸಿಎಂ ಸಿದ್ದರಾಮಯ್ಯನವರನ್ನ ಹಾಡಿ ಹೋಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗ 5 ವರ್ಷ ಅಲ್ಲ 10 ವರ್ಷ ಸಿಎಂ ಸಿದ್ದರಾಮಯ್ಯನವರು. ಭಯ ಅನ್ನೋದು ಬ್ಲಡ್ ನಲ್ಲೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರು ಏನ್ ಮಾತಾಡಿದ್ದಾರೆ ಕೇಳೋಣ ಬನ್ನಿ. ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ, ಅವರು ಯಾವ ಆದೇಶ ಕೂಡ ಕೊಟ್ಟಿಲ್ಲ. ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು, ಮೂಡಾರವರು ಎನ್ಕ್ರೋಚ್ ಮಾಡಿದ್ದಾರೆ. ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಬರೆದೂ ಇರಲಿಲ್ಲ, ಇಲ್ಲ ಇವ್ರ ಕಾಲದಲ್ಲಿ ಏನೂ ಆಗಿಲ್ಲ. BJP ಇವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು 50% ಏನೋ ಕೊಟ್ಟು. ಅದು ಏನು 50% ಲ್ಯಾಂಡ್ ಅಲ್ಲ, ಡೆವಲಪ್ಡ್ ಏರಿಯಾ ಅಂತ 50%. ಯಾರು ಎದ್ದುತ್ತಾರೆ ಅವರು? ಅಲ್ಲಪ್ಪ, ಶೆಟ್ರಿಗೆ ಎದಕ್ಕೆ ಇರಬೇಕು? ಒಂದು ಪ್ರೊಸೀಜರ್ ಇದೆ. ತನಿಖೆ ಚೀಫ್ ಮಿನಿಸ್ಟ್ರೇ ತನಿಖೆಗೆ ಆದೇಶ ಮಾಡಿದ್ದಾರೆ, IAS ಆಫೀಸರ್ಸು ಮಾಡಿದ್ದಾರೆ, ಕಮಿಷನ್ ಮುಂದೆನೂ ಆದೇಶ ಕೊಟ್ಟಿದ್ದಾರೆ. ಇವ್ರು ಹೋಗಿ ಇಲ್ಲೇನೇನು ಹೇಳ್ತಾರೆ ಅದನ್ನೆಲ್ಲ ಹೋಗಿ ಅಲ್ಲಿ ಕೊಡ್ಲಿ ಕಮಿಷನ್ ಮುಂದೆ. ಯಾರು ಬೇಡ ಅಂತ ಹೇಳ್ತಾರೆ? ಚೀಫ್ ಮಿನಿಸ್ಟರ್ ಯಾವತ್ತೂ ಎದುರುವಂಥ ಸಂದರ್ಭ ಇಲ್ಲ ರೀ. ಅವ್ರ ಬ್ಲಡ್ ಇಲ್ಲ, 40 ವರ್ಷ ಹೋರಾಟ ಮಾಡಿದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ನಾವು ಮಾತಾಡ್ಕೊಂಡಿದ್ದೀವಿ. ದೆಹಲಿ ಅವ್ರಿಗೆ ಪಾಪ ಅವ್ರಿಗೆ ಏನು ವಾಸ್ತವಾಂಶ ತಿಳಿಸ್ಬೇಕಲ್ಲ, ಅದಕ್ಕೆ ನಮ್ಮದು ಒಂದು ಹೋಗೋಣ ಅಂತ ಅಂದ್ಬಿಟ್ಟು ನಾವಿಬ್ಬರು ಮಾತಾಡ್ಕೊಂಡಿದ್ವಿ. ಇಡೀ ಪಕ್ಷ ರೀ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಿಂತಿದ್ದೀವಿ. ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ, ಅವರು ಯಾವ ಆದೇಶ ಕೂಡ ಕೊಟ್ಟಿಲ್ಲ. ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು, ಮೂಡಾರವರು ಎನ್ಕ್ರೋಚ್ ಮಾಡಿದ್ದಾರೆ. ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಬರೆದೂ ಇರಲಿಲ್ಲ, ಇಲ್ಲ ಇವ್ರ ಕಾಲದಲ್ಲಿ ಏನೂ ಆಗಿಲ್ಲ. BJP ಇವ್ರ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು 50% ಏನೋ ಕೊಟ್ಟು. ಅದು ಏನು 50% ಲ್ಯಾಂಡ್ ಅಲ್ಲ, ಡೆವಲಪ್ಡ್ ಏರಿಯಾ ಅಂತ 50%. ಯಾರು ಎದ್ದುತ್ತಾರೆ ಅವರು? ಅಲ್ಲಪ್ಪ, ಶೆಟ್ರಿಗೆ ಮುಡಾ ಪ್ರಕರಣದಲ್ಲಿ ಸತ್ಯಕ್ಕೆ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಕಲಬುರಗಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ, ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಹೆದರಲ್ಲ. ಸಿಎಂ ಸಿದ್ದರಾಮಯ್ಯನವರನ್ನ ಹಾಡಿ ಹೋಗಲಿದ್ದಾರೆ. ಈಗ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಖಡಕ್ ಟಾಂಗ್ ಕೊಟ್ಟಿರೋದು. ಯಾಕಪ್ಪ ಅಂತ ಖಡಕ್ ಟಾಂಗ್ ಕೊಟ್ಟಿದ್ದಾರೆ ಅಂದ್ರೆ, ಬಂಡೆ ರಕ್ಷಣೆ ಮಾಡುತ್ತೆ ಅಂತ ಹೇಳಿದ್ರು, ಆದ್ರೆ ಆ ಬಂಡೆಯಿಂದನೇ ನಿಮಗೆ ಆಪತ್ತು ಅನ್ನುವಂತ ಒಂದು ಹೇಳಿಕೆಯನ್ನ HD ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿಕೆ ಶಿವಕುಮಾರ್ ಅವರು HD ಕುಮಾರಸ್ವಾಮಿ ಅವರಿಗೆ